ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿಂತನ್ ಕಂಬಣ್ಣ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 2019ರಲ್ಲಿ. ಅದಾದಮೇಲೆ ಸಿನಿಮಾಗೋಸ್ಕರನೇ ಅಂತಲೇ ಬೆಂಗಳೂರಿಗೆ ಬಂದು ಸುಮಾರು ಕಡೆ ಹೋಗಿ ನಾಟಕಗಳ್ನು ಮಾಡಿ ಸಿನಿಮಾದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗ್ತಿದೆ. ಈ ಸಿನಿಮಾ ಮುಹೂರ್ತ ಆಗಿ 1 ವರ್ಷದ ಮೇಲಾಯಿತು. ನಾವು ಮುಹೂರ್ತ ಮಾಡಿದ್ದು August 9, 2023. 1 ವರ್ಷಕ್ಕೆ ಕರೆಕ್ಟಾಗಿ ರೆಡಿ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿ ತುಂಬ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಜನಗಳು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂದರೆ ಎಲ್ಲರೂ ಅಪ್ಡೇಟೆಡ್. ಇವತ್ತು ಎಲ್ಲರೂ ಕೇಳೋದು ಕಂಟೆಂಟ್ ಕೊಡಿ ಅಂತಲೇ ಕೇಳೋದು. ಮುಖ್ಯವಾಗಿ ಕಂಟೆಂಟ್ ಅಂದರೆ ಮಾಹಿತಿ, ಒಂದು ಇನ್ಫಾರ್ಮೇಷನ್. ಜನಗಳಿಗೆ ಅದು ಚೆನ್ನಾಗಿರ್ಬೇಕು ಅಂದರೆ ಒಂದು ನೋಡೋಕೆ ಚೆನ್ನಾಗಿರ್ಬೇಕು ಮತ್ತು ಕೇಳೋಕೆ ಚೆನ್ನಾಗಿರ್ಬೇಕು. ಇದು ಮೇಜರ್ ಪಾಯಿಂಟ್ ಕಂಟೆಂಟ್ ಅಂದರೆ. ಸೊ ಈ ಥರದ ಸುಮಾರು ಕಂಟೆಂಟ್ಗಳನ್ನು ನಾವು ನಮ್ಮ ಸಿನಿಮಾದಲ್ಲಿ ತುಂಬ ಸಾಧ್ಯವಾದಷ್ಟು ಕತೆ ಎಷ್ಟು ಕೇಳುತ್ತೋ ಅಷ್ಟಕ್ಕೆ ಮಾತ್ರ, ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ, ಒಂದು ಪರಿಪಕ್ವವಾದ ಸಿನಿಮಾನ ಮಾಡಿದ್ದೀವಿ. ನಮಗಿದ್ದ ಒಂದು ಸಿನಿಮಾ ನಾಲೆಜಿಂದ ಆಗಿರ್ಬೋದು ಅಥವಾ ನಟನೆಯ ನಾಲೆಜಿಂದ ಆಗಿರ್ಬೋದು, ಎಡಿಟಿಂಗ್ ಆಗಲಿ VFX ಆಗಲಿ, ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಸರಿಯಾಗಿ ಹಾಕಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಪ್ರತಿಯೊಬ್ಬರು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಾಗೆ ಸಿಕ್ಕಿದ್ರು ನಮಗೆ. ಎಡಿಟಿಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿಸಿದ್ವಿ. ನಮ್ಮ ಎಡಿಟರ್ ಇಲ್ಲೇ ಇದ್ದಾರೆ. ಹಗಲು ರಾತ್ರಿ ಟೈಮಿಂಗ್ ಅಂತೂ ಇಲ್ಲವೇ ಇಲ್ಲ ಕೆಲಸಕ್ಕೆ. ಅದಾದಮೇಲೆ ನಾವು ಬಂದಿದ್ದು VFX ಹತ್ರ. ಲಕ್ಷ್ಮೀಪತಿಯವರು ನಿಜವಾಗ್ಲೂ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಯವರು. ಅವ್ರದ್ದು ಗರುಡಾದ್ರಿ ಸ್ಟುಡಿಯೋಸಲ್ಲೇ ಈಗ ನಾವು ಚಾಪೆ ದಿಂಬು ಎಲ್ಲ ಹಾಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಅವರು ಅಷ್ಟು ಒಂದು ಧಾರಾಳ ವ್ಯಕ್ತಿ. ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತಿನವರೆಗೂ ಅಷ್ಟೇ. ಈಗಲೂ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲೇ ಇದ್ರು, ಬನ್ನಿ ಅಂದರೆ ತಕ್ಷಣ ಬರಲಿಲ್ಲ. ಸೋ ಮಚ್ ಆಫ್ ವರ್ಕ್ ಓರಿಯೆಂಟೆಡ್ ಪರ್ಸನ್ ಹಿ ಈಸ್. ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ಕೆಲಸ ಜನಗಳಿಗೆ ಅದನ್ನು ತಲುಪಿಸೋದು, ಹಾಗೆ ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆನೂ ಇದೆ. ಯಾಕಂದರೆ 1 ವರ್ಷ ಅದಕ್ಕೋಸ್ಕರನೇ ಟೈಮ್ ತೊಗೊಂಡಿದ್ದೀವಿ. ಥಿಯೇಟ್ರಲ್ಲಿ ಜನಗಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ಚಿತ್ರಮಂದಿರಗಳಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ. ಧನ್ಯವಾದಗಳು. ಸ್ವಲ್ಪ ನಾವು ಆಕ್ಚುಲಿ ನಮ್ಗೆ ಎಡಿಟರ್ಗೆ ಲಾಸ್ಟ್ ಟೈಮ್ ನಾವು ಮೋಷನ್ ಪೋಸ್ಟರ್ ಬಿಟ್ವಲ್ಲ, ಆ ಟೈಮಲ್ಲಿ ನಾವು ಹೂಡೀಸ್ ಮಾಡಿಸಿದ್ವಿ. ಹೂಡೀಸ್ ಮತ್ತೆ ಜರ್ಸಿ ಮಾಡಿಸಿದ್ವಿ. ಇದು ಪ್ರಮೋಷನ್ಗೆ ಅಂತ ಮಾಡಿಸಿದ್ದು. ಸ್ವಲ್ಪ ಅವ್ರು ಬ್ಯುಸಿ ಇರೋದ್ರಿಂದ ನಾವು ಪ್ರಮೋಷನ್ಗೆ ಎಲ್ಲ ಕಡೆ ಓಡಾಡ್ತೀವಲ್ಲ, ಅದಕ್ಕೋಸ್ಕರ ಒಂದಷ್ಟು ಕಡಿಮೆ ಮಾಡಿಸ್ಕೊಂಡಿದ್ವಿ. ಸರ್, ವಕ್ಷನದ ಅನ್ನೋದು ನಮ್ಮ ಫ್ಯಾಮಿಲಿ ಅಬ್ರಿವೇಟಿವ್. ಅದು ಬಿಟ್ಟರೆ ಕರದಾಯಮ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೆಸರು. ಮೀನಿಂಗ್ ಅದು ನಮ್ಮ ದೇವರು ಸರ್, ನಮ್ಮ ಮನೆ ದೇವರಿನ ಒಂದು ಅಬ್ರಿವೇಷನ್ ಥರನೇ ಮಾಡಿಕೊಂಡು ಇಟ್ಕೊಂಡಿರೋದು ಸರ್. ಒಂದು ಸಣ್ಣ ಪಾತ್ರ ಸರ್. ಆ್ಯಕ್ಚುಲಿ ದೊಡ್ಡ ಪಾತ್ರ ನಂದು, ತೆರೆ ಹಿಂದೆ, ತೆರೆ ಮುಂದೆ ಸಣ್ಣ ಪಾತ್ರ ಸರ್. ಅದು ಅಂದರೆ ಸದ್ಯಕ್ಕೆ ನನ್ನ ಮನಸ್ಸಿನ ಪ್ರಕಾರ ಐ ಡೋಂಟ್ ಥಿಂಕ್ ಐ ಆಮ್ ರೆಡಿ. ಸೊ ಸಾಧ್ಯ ಆದಷ್ಟು ಸಣ್ಣ ಪಾತ್ರನೇ ಮಾಡಿಕೊಂಡು ತೆರೆ ಹಿಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಇತ್ತು ಸರ್. ಅದೇ ಸರ್, ತುಂಬ ಪ್ರಾಜೆಕ್ಟ್ಸ್, ತುಂಬ ಹೊಸ ಟೀಮ್ಗಳು, ತುಂಬ ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾರೆ. ನಾವು ಹೋಗಿದ್ವಿ. ಏನೇನು ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ನಮ್ಮ ಹತ್ರ ಇರೋ ಅವಕಾಶಗಳಲ್ಲಿ ಸಾಧ್ಯ ಆಗಲಿಲ್ಲ. ದೇವರ ಆಶೀರ್ವಾದದಿಂದ ಅದೊಂದು ಅವಕಾಶ ಒದಗಿ ಬಂತು ಪ್ರೊಡ್ಯೂಸ್ ಮಾಡೋವಂಥದ್ದು. ಇಲ್ಲಿ ತನಕ ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಇಬ್ಬರು ಅಕ್ಕ. ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ತಂದೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಪೋರ್ಟಿಂದನೇ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರೋದು ಸರ್. ಅಂದ್ಕೊಂಡಿದ್ದಕ್ಕಿಂತ ಹತ್ತತ್ರ ಒಂದು 10 ಪಟ್ಟು ಜಾಸ್ತಿನೇ ಆಗಿತ್ತು ಸರ್. ಅಂದರೆ ಸೊ ವಿ ವರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಮನೆ ಕಟ್ಟೋದು, ಮದುವೆ ಮಾಡೋದು, ಸಿನಿಮಾ ಮಾಡೋದು,
ಮನೆ ಕಟ್ಟೋದು ಪ್ಲಸ್ ಮದುವೆ ಮಾಡೋದು ಜೊತೆಗೆ ಮಾಡಿದ್ರೆ ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಈಸಿ ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತುಂಬಾ ಅಂದ್ರೆ ಎಸ್ಟಿಮೇಷನ್ಗಿಂತ ತುಂಬಾ ಜಾಸ್ತಿ ಹೋಗುತ್ತೆ ಸರ್ ಅದೊಂದು. ಸರ್ ಸರ್ ಇಲ್ಲ ಸರ್, ಸಂಪೂರ್ಣ ಫುಲ್ ಟೈಮ್ ಸಿನಿಮಾ ಸರ್. ಅದೇ ಎಲ್ಲ ಮಾತುಕತೆ ನಡೀತಿದೆ, PR ಸರ್ ಜೊತೆ ಎಲ್ಲ ಸೇರ್ಕೊಂಡು ನಾವು ಮಾತಾಡ್ತಿದ್ವಿ ಸರ್. ಸರ್ ಅದೇ ಆಕ್ಚುಲಿ ಬಿಗ್ ಸಿನಿಮಾಗೆ ಹೋಲಿಸಿದ್ರೆ ಲೋ ಬಜೆಟ್, ಬಟ್ ನಮ್ಮ ಎಸ್ಟಿಮೇಷನ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ವಿ ನಾವು, ಬರ್ತಾ ಬರ್ತಾ ಜಾಸ್ತಿ ಆಯ್ತು ಸರ್. ಅಂದ್ರೆ ಅದೇ ಪೋಸ್ಟ್ ಪ್ರೊಡಕ್ಷನ್ ಅದೇ ಜಾಸ್ತಿ ಟೈಮ್ ಹಿಡಿತು ಅಂತ ಹೇಳಿದ್ನಲ್ಲ, ಆ VFX ವಿ ಹ್ಯಾವ್ ಟು ಪೇ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿದವ್ರಿಗೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಿ ಹ್ಯಾಡ್ ಟು ಆ ತರ ನೋಡಕ್ ಹೋದ್ರೆ ನಮ್ಮ ಪ್ರತಿಯೊಬ್ರು ಕಲಾವಿದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಬಂದು ಮಾಡ್ಕೊಟ್ರು. ಪ್ರತಿಯೊಬ್ರು ನಮ್ಮ ಮಹೀನ್ ಕುಬೇರ್ ಅವ್ರಾಗಿರ್ಬೋದು, ಅವರು ನಮ್ಮ ಕಸಿನ್ ರಾಜ್ ಕೆಗನ್ ಅವರು, ಆಮೇಲೆ ಪ್ರದೀಪ್ ಸರ್ ಆಗಿರ್ಬೋದು, ಮುತ್ತಣ್ಣ ಆಗಿರ್ಬೋದು, ಪ್ರತಿಯೊಬ್ರು ಕಲಾವಿದ್ರು ಸ್ಟೇಜ್ ಮೇಲೆ ಇರೋರು ಮಾತ್ರ ಅಲ್ಲ, ಸಿನಿಮಾದಲ್ಲಿರೋ ಎಲ್ಲರೂ ತುಂಬಾ ತುಂಬಾ ಸಹೃದಯಿಗಳಾಗಿ, ರಂಗಭೂಮಿ ಕಲಾವಿದ್ರೆ ಎಲ್ಲದನ್ನು ಮಾಡ್ತಿರೋದು ಅಂತ ತಿಳ್ಕೊಂಡು ತುಂಬಾ ಹಾರ್ಟ್ಫುಲಿ ಬಂದು ಎಲ್ಲ ಖುಷಿಯಾಗಿ ಮಾಡಿ ಕೊಟ್ಟು ಹೋದ್ರು ಸರ್. ಅದೊಂದು ತುಂಬಾ ಋಣಿ ನಾನು, ಪ್ರತಿಯೊಬ್ಬರಿಗೂ ಚಿರ ಋಣಿ. ಹಾ ಸರ್, ಹಾ ಸರ್, ಅದಿನ್ನು ಮಾತಾಡ್ತಿದ್ದೀವಿ ಸರ್. ಹಾ ಸರ್, ಹಾ ಸರ್, ಆತರ ಎಲ್ಲ ಜವಾಬ್ದಾರಿಯಿಂದ ವಹಿಸ್ಕೊಂಡಿದೀವಿ. ಒಟ್ನಲ್ಲಿ ಪಕ್ಕಾ ಬರ್ತೀವಿ, ಅದಂತೂ ಫಿಕ್ಸ್. ಹಾ ಸರ್. ಸರ್ ಆಕ್ಚುಲಿ ಟೈಟಲ್ ಟ್ರ್ಯಾಕ್ ಬಂದು ನಾವು ಮಾಡಿದ್ದು ಪೋಸ್ಟ್ ಕ್ರೆಡಿಟ್ಗೆ, ಅಂದ್ರೆ ಹೆಸರು ತೋರಿಸ್ಬೇಕಾದ್ರೆ ಅಂತ ಮಾಡಿದ್ದು. ಹಾಗಾಗಿ ಅದು ತುಂಬಾ ಕ್ಯಾಚಿ ಆಗಿತ್ತು. ಆಕ್ಚುಲಿ ನಾವು ಸಾಂಗ್ ರೆಡಿ ಮಾಡಿದ್ದು ಭಾಮಿನಿ ಷಟ್ಪದಿಯಲ್ಲಿ, 6 ಸಾಲುಗಳ ಒಂದು ಪದ್ಯ, 4 ಭಾಮಿನಿ ಷಟ್ಪದಿ ನಮ್ಮ ತಂದೆಯವರು ಬರ್ದಿದ್ರು. ಅದರಲ್ಲಿ ಸ್ವಲ್ಪ ಪಕ್ವವಾಗಿದ್ದಾರೆ ಅವರು, ಹಾಗಾಗಿ ಅವ್ರ ಕಡೆ ಬರ್ಸಿದ್ವಿ. ನಮ್ಮ ಸಿನಿಮಾದ ಒಂದು ಜೀವಾಳ ಏನಿದೆ, ನಮ್ಮ ಸಾರಾಂಶ ಏನಿದೆ ಅದನ್ನೆಲ್ಲ ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ತುಂಬಾ ಅದ್ಭುತವಾಗಿ ಬರ್ದ್ಕೊಟ್ರು. ಅದನ್ನ ಸಿನಿಮ್ಯಾಟಿಕ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಎಡಿಟ್ಸು ಕಟ್ಸು ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಸಣ್ಣ ಪುಟ್ಟದನ್ನೆಲ್ಲ ಸೇರಿಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಕೊಟ್ರು. ಹಾಗಾಗಿ ಆಮೇಲೆ ಅದನ್ನ ಬಿಡ್ಬೇಕಾದ್ರೆ ಲಿರಿಕಲ್ ವಿಡಿಯೋ ತರ ಬಿಟ್ರೆ ಮಾಮೂಲಿ ಆಗುತ್ತೆ, ಏನಾದ್ರೂ ಒಂದು ಹೊಸದಿರ್ಲಿ ಅಂತೇಳಿ 3D ಮಾಡಿ ನಮ್ಮ ಲಕ್ಷ್ಮೀಪತಿ ಅವರ ಸಹಕಾರದಿಂದ ನೀಟಾಗಿ ನಮ್ಮ ಡೈರೆಕ್ಟ್ರು ಎಲ್ಲ ಫುಲ್ 3Dದು ಕಾನ್ಸೆಪ್ಟ್ ಪೂರ್ತಿ ಅವ್ರದ್ದೇ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಆ ಥರನೇ ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದು ಸರ್.